ಇನ್ನು ಕಣಿವೆ ರಾಜ್ಯಕ್ಕೆ ಮತ್ತೆ ಮೇಘ ಸ್ಫೋಟ ದೊಡ್ಡ ಆಘಾತವನ್ನು ನೀಡಿದೆ. ಅತ್ತ ದೇವಭೂಮಿಯಲ್ಲೂ ಕೂಡ ಮಹಾ ಮಳೆಗೆ ಜನರ ಬದುಕು ದುಸ್ತರ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಅತ್ತ ಮಳೆ ಆರ್ಭಟ, ಇತ್ತ ಜನಜೀವನ ಪರದಾಟ. ಭಾರತದ ಸ್ವರ್ಗ ಭೂಮಿ, ದೇಶದ ಮುಕುಟ ಜಮ್ಮು ಕಾಶ್ಮೀರದ ಮೇಲೆ ಪ್ರಕೃತಿಯ ವಕ್ರದೃಷ್ಟಿ ಬಿದ್ದಿದೆ. ಕಳೆದೊಂದು ತಿಂಗಳಿನಲ್ಲಿ 5ಕ್ಕೂ ಹೆಚ್ಚು ಬಾರಿ ಮೇಘಸ್ಫೋಟವಾಗಿದೆ. ಭಾರಿ ಮೇಘಸ್ಫೋಟ ಮಹಾ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮೇಘಸ್ಫೋಟಕ್ಕೆ 11 ಮಂದಿ ಬಲಿ. ಕಿಶ್ತವಾರ್ ಕತುವಾ ಬಳಿಕ ಈಗ ರಂಬನ್ ಜಿಲ್ಲೆ ಪತರಗುಡ್ತಾ ಇದೆ. ಮೇಘಸ್ಫೋಟದ ಮಹಾಘಾತಕ್ಕೆ ಒಂದೇ ಕುಟುಂಬದ ಒಟ್ಟು 7 ಜನ ಸೇರಿ 11 ಮಂದಿ ಬಲಿಯಾಗಿದ್ದಾರೆ. ಮಹಾಮಳೆಗೆ ಗ್ರಾಮಗಳೇ ಸರ್ವನಾಶ. ಇನ್ನು ರಿಯಾಸಿ ಜಿಲ್ಲೆಯ ಮಹೋರ್ ಪ್ರದೇಶವು ಹಠಾತ್ ಮಳೆಗೆ ಭಾರೀ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದಾಗಿ ಒಂದು ಮನೆ ನೆಲಸಮವಾಗಿದ್ದು, ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿದ್ದು ಜನ ಪರದಾಡುವಂತಾಗಿದೆ. ಮಳೆಗೆ ತತ್ತರಿಸಿದ ದೇವಭೂಮಿ. ಅತ್ತ ಜಮ್ಮು ನಲಿಗೆ ಹೋಗಿದ್ರೆ ಇತ್ತ ದೇವಭೂಮಿ ಉತ್ತರಾಖಂಡದಲ್ಲೂ ಕೂಡ ಮಳೆ ಅಬ್ಬರಿಸಿ ಬಬ್ಬರಿತಾ ಇದೆ. ಚಮೋಲಿ ಜಿಲ್ಲೆಯಲ್ಲಿ ಭೂಕುಸಿತವಾಗಿದ್ರೆ ರುದ್ರಪ್ರಯಾಗ್ನಲ್ಲಿ ಮೇಘ ಸ್ಫೋಟವಾಗಿ 3 ಬಲಿಯಾಗಿದ್ದಾರೆ. ನಿರಂತರ ಮಳೆಗೆ ಪತರಗೊಟ್ಟಿದ ಪಂಜಾಬ್. ಇತ್ತ ಪಂಜಾಬ್ನಲ್ಲಿ ಕೂಡ ಮಳೆ ಅಬ್ಬರ ಜೋರಾಗಿದೆ. ಅಮೃತಸರದ ಮುಂಡಾ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಸೇನೆ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ದೋಣಿ, ಲಾಂಚ್ ಅನ್ನು ಬಳಸಿ ಜನರನ್ನ ಸುರಕ್ಷಿತವಾದ ಸ್ಥಳಕ್ಕೆ ರವಾನೆ ಮಾಡುತ್ತಿದ್ದಾರೆ. ನೀರಲ್ಲಿ ತೇಲಿದ 20ಕ್ಕೂ ಹೆಚ್ಚು ಕಾರು. ಇನ್ನು ಗುಜರಾತ್ಗೆ ಮಳೆ ಶಾಕ್ ಕೊಟ್ಟಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ಸಬರ್ಕಾಂತ್ ಜಿಲ್ಲೆಯ ಹಿಮ್ಮತ್ ನಗರದಲ್ಲಿ 20ಕ್ಕೂ ಹೆಚ್ಚು ಕಾರುಗಳು ಆಟಿಕೆಯಂತೆ ನೀರಿನಲ್ಲಿ ತೇಲುತ್ತಿವೆ. ಮಳೆಗೆ ಮುಳುಗಿದ ಗಾಜಿಪುರ. ಉತ್ತರ ಪ್ರದೇಶದಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಸಂಪೂರ್ಣ ಗಾಜಿಪುರವನ್ನ ಅಪೋಷಣ ಕೂಡ ಮಾಡಿದೆ. ಮಳೆಗೆ ನಲುಗಿದ ಪ್ರದೇಶಗಳನ್ನ ಸಿಎಂ ಯೋಗಿ ಆದಿತ್ಯನಾಥ್ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ದಾರೆ. ಹೆದ್ದಾರಿಗೆ ಉರುಳಿದ ಮಹಾ ಬಂಡೆ. ಮಳೆ ಪ್ರಕೋಪಕ್ಕೆ ಈಶಾನ್ಯ ರಾಜ್ಯಗಳು ಕೂಡ ಹೊರತಾಗಿಲ್ಲ. ಸಿಕ್ಕಿಂನ ಕಾಲಿಜೋರ್ನ ರಾಷ್ಟ್ರೀಯ ಹೆದ್ದಾರಿ 10ರಲ್ಲಿ ಭೂಕುಸಿತವಾಗಿದ್ದು ದೊಡ್ಡ ಬಂಡೆಯೇ ರಸ್ತೆಗೆ ಬಿದ್ದಿದ್ದು ಬಂಗಾಲದ ಸಿರಿಂಗಿರಿಗೆ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಜಮ್ಮುವಿನಲ್ಲಿ ಚೆನಾಬ್ ತಾವಿ ತಲ್ಲಣವನ್ನ ಸೃಷ್ಟಿ ಮಾಡಿದ್ರೆ ದೆಹಲಿಯಲ್ಲಿ ಯಮುನಾ ನದಿ ಕೋಲಾಹಲವನ್ನೇ ಎಬ್ಬಿಸಿದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ ಮಳೆ ಏಕಕಾಲಕ್ಕೆ ದಾಳಿ ಮಾಡಿದ್ದು ಜನರ ಬದುಕು ಬರ್ಬಾದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕಣಿವೆ ರಾಜ್ಯಕ್ಕೆ ಮತ್ತೆ ಮೇಘ ಸ್ಫೋಟ ದೊಡ್ಡ ಆಘಾತವನ್ನು ನೀಡಿದೆ. ಅತ್ತ ದೇವಭೂಮಿಯಲ್ಲೂ ಕೂಡ ಮಹಾ ಮಳೆಗೆ ಜನರ ಬದುಕು ದುಸ್ತರ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ.
ಅತ್ತ ಮಳೆ ಆರ್ಭಟ, ಇತ್ತ ಜನಜೀವನ ಪರದಾಟ. ಭಾರತದ ಸ್ವರ್ಗ ಭೂಮಿ, ದೇಶದ ಮುಕುಟ ಜಮ್ಮು ಕಾಶ್ಮೀರದ ಮೇಲೆ ಪ್ರಕೃತಿಯ ವಕ್ರದೃಷ್ಟಿ ಬಿದ್ದಿದೆ. ಕಳೆದೊಂದು ತಿಂಗಳಿನಲ್ಲಿ 5ಕ್ಕೂ ಹೆಚ್ಚು ಬಾರಿ ಮೇಘಸ್ಫೋಟವಾಗಿದೆ. ಭಾರಿ ಮೇಘಸ್ಫೋಟ ಮಹಾ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮೇಘಸ್ಫೋಟಕ್ಕೆ 11 ಮಂದಿ ಬಲಿ. ಕಿಶ್ತವಾರ್ ಕತುವಾ ಬಳಿಕ ಈಗ ರಂಬನ್ ಜಿಲ್ಲೆ ಪತರಗುಡ್ತಾ ಇದೆ. ಮೇಘಸ್ಫೋಟದ ಮಹಾಘಾತಕ್ಕೆ ಒಂದೇ ಕುಟುಂಬದ ಒಟ್ಟು 7 ಜನ ಸೇರಿ 11 ಮಂದಿ ಬಲಿಯಾಗಿದ್ದಾರೆ. ಮಹಾಮಳೆಗೆ ಗ್ರಾಮಗಳೇ ಸರ್ವನಾಶ. ಇನ್ನು ರಿಯಾಸಿ ಜಿಲ್ಲೆಯ ಮಹೋರ್ ಪ್ರದೇಶವು ಹಠಾತ್ ಮಳೆಗೆ ಭಾರೀ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದಾಗಿ ಒಂದು ಮನೆ ನೆಲಸಮವಾಗಿದ್ದು, ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿದ್ದು, ಜನ ಪರದಾಡುವಂತಾಗಿದೆ. ಮಳೆಗೆ ತತ್ತರಿಸಿದ ದೇವಭೂಮಿ. ಅತ್ತ ಜಮ್ಮು ನಲಿಗೆ ಹೋಗಿದ್ರೆ ಇತ್ತ ದೇವಭೂಮಿ ಉತ್ತರಾಖಂಡದಲ್ಲೂ ಕೂಡ ಮಳೆ ಅಬ್ಬರಿಸಿ ಬಬ್ಬರಿತಾ ಇದೆ. ಚಮೋಲಿ ಜಿಲ್ಲೆಯಲ್ಲಿ ಭೂಕುಸಿತವಾಗಿದ್ರೆ ರುದ್ರಪ್ರಯಾಗ್ನಲ್ಲಿ ಮೇಘಸ್ಫೋಟವಾಗಿ 3 ಬಲಿಯಾಗಿದ್ದಾರೆ. ನಿರಂತರ ಮಳೆಗೆ ಪತರಗೊಟ್ಟಿದ ಪಂಜಾಬ್. ಇತ್ತ ಪಂಜಾಬ್ನಲ್ಲಿ ಕೂಡ ಮಳೆ ಅಬ್ಬರ ಜೋರಾಗಿದೆ. ಅಮೃತಸರದ ಮುಂಡಾ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಸೇನೆ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ದೋಣಿ, ಲಾಂಚ್ ಅನ್ನು ಬಳಸಿ ಜನರನ್ನ ಸುರಕ್ಷಿತವಾದ ಸ್ಥಳಕ್ಕೆ ರವಾನೆ ಮಾಡುತ್ತಿದ್ದಾರೆ. ನೀರಲ್ಲಿ ತೇಲಿದ 20ಕ್ಕೂ ಹೆಚ್ಚು ಕಾರು. ಇನ್ನು ಗುಜರಾತ್ಗೆ ಮಳೆ ಶಾಕ್ ಕೊಟ್ಟಿದೆ. ನಿನ್ನೆ ಸುರಿದ ಭಾರಿ ಮಳೆಗೆ ಸಬರ್ಕಾಂತ್ ಜಿಲ್ಲೆಯ ಹಿಮ್ಮತ್ ನಗರದಲ್ಲಿ 20ಕ್ಕೂ ಹೆಚ್ಚು ಕಾರುಗಳು ಆಟಿಕೆಯಂತೆ ನೀರಿನಲ್ಲಿ ತೇಲುತ್ತಿವೆ. ಮಳೆಗೆ ಮುಳುಗಿದ ಗಾಜಿಪುರ. ಉತ್ತರ ಪ್ರದೇಶದಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಸಂಪೂರ್ಣ ಗಾಜಿಪುರವನ್ನ ಅಪೋಷಣ ಕೂಡ ಮಾಡಿದೆ. ಮಳೆಗೆ ನಲುಗಿದ ಪ್ರದೇಶಗಳನ್ನ ಸಿಎಂ ಯೋಗಿ ಆದಿತ್ಯನಾಥ್ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ದಾರೆ. ಹೆದ್ದಾರಿಗೆ ಉರುಳಿದ ಮಹಾಬಂಡೆ. ಮಳೆ ಪ್ರಕೋಪಕ್ಕೆ ಈಶಾನ್ಯ ರಾಜ್ಯಗಳು ಕೂಡ ಹೊರತಾಗಿಲ್ಲ. ಸಿಕ್ಕಿಂನ ಕಾಲಿಜೋರ್ನ ರಾಷ್ಟ್ರೀಯ ಹೆದ್ದಾರಿ 10ರಲ್ಲಿ ಭೂಕುಸಿತವಾಗಿದ್ದು, ದೊಡ್ಡ ಬಂಡೆಯೇ ರಸ್ತೆಗೆ ಬಿದ್ದಿದ್ದು, ಬಂಗಾಲದ ಸಿರಿಂಗಿರಿಗೆ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಜಮ್ಮುವಿನಲ್ಲಿ ಚೆನಾಬ್ ತಾವಿ ತಲ್ಲಣವನ್ನ ಸೃಷ್ಟಿ ಮಾಡಿದ್ರೆ, ದೆಹಲಿಯಲ್ಲಿ ಯಮುನಾ ನದಿ ಕೋಲಾಹಲವನ್ನೇ ಎಬ್ಬಿಸಿದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ ಮಳೆ ಏಕಕಾಲಕ್ಕೆ ದಾಳಿ ಮಾಡಿದ್ದು, ಜನರ ಬದುಕು ಬರ್ಬಾದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.